ಬಿಹಾರ್ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಕಬ್ಬು ತುಂಬಿದ ಲಾರಿಗಳಿಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತೀವ್ರ ಸ್ವರೂಪ ಪಡ್ಕೊಂಡಿದೆ ಕಬ್ಬು ಬೆಳೆಗಾರರ ಕಿಚ್ಚು. ನಿಮ್ಮ ಕಿಚ್ಚು ಸರ್ಕಾರನ ಸುಡಬೇಕೆ ಹೊರತು ನಿಮ್ಮನ್ನೇ ಸುಡೋದು ತಪ್ಪು. ಕಬ್ಬು ತುಂಬಿದ 20ಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ತೀವ್ರ ಸ್ವರೂಪ ಪಡ್ಕೊಂಡಿದೆ ಕಬ್ಬು ಬೆಳೆಗಾರರ ಕಿಚ್ಚು. ನಿಮ್ಮ ಆಕ್ರೋಶ ಸರ್ಕಾರಕ್ಕೆ ತಲುಪಬೇಕು, ಸರ್ಕಾರ ಬದಲಾಗಬೇಕೆ ಹೊರತು ನಿಮ್ಮವರಿಗೆ ನೀವು ಬೆಂಕಿ ಹಚ್ಕೊಂಡು ನಿಮ್ಮ ಟ್ರ್ಯಾಕ್ಟರ್ಗಳಿಗೆ ಕಬ್ಬುಗಳಿಗೆ ಬೆಂಕಿ ಹಚ್ತಾ ಕುತ್ಕೊಂಡ್ರೆ. ಮಹಾಲಿಂಗಪುರ ಪಟ್ಟಣದ ಸಂಗಾನಟ್ಟಿ ಕ್ರಾಸ್ನಲ್ಲಿ ಘಟನೆ ನಡೆದಿರೋದು. ಸುಮಾರು 20 ಕಬ್ಬು ತುಂಬಿದ ಲಾರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣ. ಸಕ್ಕರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ರೈತರು ಹೊರಟಿದ್ರು. ಆ ಸಂದರ್ಭದಲ್ಲಿ ಕಬ್ಬನ್ನ ತೆಗೆದುಕೊಂಡು ಲಾರಿಗಳಲ್ಲಿ ಹೋಗ್ಲಾಗ್ತಾ ಇತ್ತು. ಕಬ್ಬು ತುಂಬಿದ ಲಾರಿಗಳಿಗೆ ಸಂಪೂರ್ಣ ಬೆಂಕಿ ಹಚ್ಚಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಅಷ್ಟು ಕಬ್ಬನ್ನ ಬೆಳೆದ್ರಲ್ಲ ಆ ರೈತರು, ಅವ್ರಿಗೇನ್ ಸಹಾಯ ಮಾಡ್ತೀವಿ? ರೈತರ ನಡುವೆನೆ ಹೋರಾಟಗಳಾಗ್ಬಿಟ್ರೆ ಹೇಗೆ? ನಿಮ್ಮ ಹೋರಾಟಗಳು ಸರ್ಕಾರದ ವಿರುದ್ಧ ಇರಬೇಕೆ ಹೊರತು ನಿಮ್ಮ ಆಶಯಗಳು ಈಡೇರೋವರೆಗೂ ನಿಮ್ಮದೇ ಊರಿನವರು, ನಿಮ್ಮದೇ ಬೆಳೆಗಾರರಿಗೆ ನೀವು ಈ ರೀತಿ ತೊಂದರೆ ಕೊಡೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ಕಾರ 3,300 ರೂಪಾಯಿ ನಿಗದಿ ಮಾಡಿತ್ತು. ಓಕೆ, ನಮ್ಗೆ ಅಷ್ಟು ಬಂದ್ರು ಓಕೆ ಅಂತ ಒಂದಷ್ಟು ಜನ ರೈತರು ತಮ್ಮ ಕಬ್ಬನ್ನ ತೆಗೆದುಕೊಂಡು ಫ್ಯಾಕ್ಟ್ರಿಗಳಿಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ರು, ಸಕ್ಕರೆ ಕಾರ್ಖಾನೆಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ರು. ಆದರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಂತ ಒಂದು ವರ್ಗದ ರೈತರ ಗುಂಪು ಆ ಕಬ್ಬು ತುಂಬಿದ ಲಾರಿಗಳಿಗೆ ಬೆಂಕಿ ಹಚ್ಚಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋ ದೃಶ್ಯಗಳನ್ನ ನೀವು ಗಮನಿಸಬಹುದು. ಮಹಾಲಿಂಗಪುರ ಪಟ್ಟಣದ ಸಂಗಾನಟ್ಟಿ ಕ್ರಾಸ್ನಲ್ಲಿ ಈ ಘಟನೆ ನಡೆದಿರೋದು. ಹಾಗಾದ್ರೆ ಅಷ್ಟು ಕಬ್ಬನ್ನ ಬೆಳೆದವರು ಕೂಡ ರೈತರೇ ಅಲ್ವಾ? ಈಗ ಆ ರೈತರಿಗೂ ಲಾಸ್ ಆಗೋದಿಲ್ವಾ? 3,300 ರೂಪಾಯಿಗೆ ಒಪ್ಕೊಳ್ಳೋದು ಬಿಡೋದು ರೈತರಿಗೆ ಬಿಟ್ಟಂತ ವಿಚಾರ. ಅವರವರ ಕಬ್ಬನ್ನ 3,300 ರೂಪಾಯಿಗೆ ನಾವು ಕೊಡ್ತೀವಿ ಅಂತಂದ್ರೆ ಕೊಡುವಂತ ಸ್ವಾತಂತ್ರ್ಯ ಅವರಿಗಿದೆ. ಸರ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಈ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಸರ್? ದಿಸ್ ಇಸ್ ಎಕ್ಸ್ಟ್ರೀಮ್ ಅಂತ ನಾವು ಏನು ಹೇಳ್ತೀವಲ್ಲ, ಯಾವುದೇ ಒಂದು ಹೋರಾಟಗಳು, ಯಾವುದೇ ಒಂದು ಸಾಮಾಜಿಕ ಕಳಕಳಿಯುಳ್ಳ ಹೋರಾಟ ಆಗಲಿ ಅಥವಾ ಯಾವುದೇ ಒಂದು ರೀತಿಯ ಚಳುವಳಿಗಳಾಗಲಿ ಈ ರೀತಿಯ ಎಕ್ಸ್ಟ್ರೀಮ್ ಹಂತಕ್ಕೆ ಬರಬಾರದು. ಅದು ಪ್ರೈವೇಟ್ ಪಬ್ಲಿಕ್ ಅಸೆಟ್ಗಳನ್ನು ಹಾಳು ಮಾಡೋದಾಗಲಿ ಅಥವಾ ಈ ರೀತಿಯ ಕೃತ್ಯಕ್ಕೆ ದಿಸ್ ಈಸ್ ಅನ್ಅಕ್ಸೆಪ್ಟೇಬಲ್. ಇದು ಯಾವ ನಿಮಗೆ ಲಾಗಳಲ್ಲೂ ಇದನ್ನು ಮಾಡಿ ಅಂತ ಹೇಳಲ್ಲ. ಹೌದು, ನೋವಿರುತ್ತೆ, ರೈತರಿಗೆ ನೋವಿರುತ್ತೆ. ಈಗ ನೀವೇ ಹೇಳಿದ್ರಿ, ಅದು ಬೆಳೆದವನು ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು, ಆ ಕಬ್ಬನ್ನು ಬೆಳೆಯಲಿಕ್ಕೆ ಎಷ್ಟು ಸಾಲ ಮಾಡಿರ್ಬೋದು, ಯಾವ ರೀತಿಯ ಕಷ್ಟವನ್ನು ಅನುಭವಿಸಿರ್ಬೋದು ಇಲ್ಲಿವರೆಗೆ ಅಂತ ಹೇಳಿದ್ರೆ ನೋಡಿ. ಈಗ ಕಬ್ಬು ಅಂದರೆ ಅದನ್ನು ನೀವು ಶೇಖರಣೆ ಮಾಡಿಬಿಟ್ಟು ಇನ್ನೊಂದು ವರ್ಷದವರೆಗೆ ಕಾಯ್ಲಿಕ್ಕಾಗಲ್ಲ. ಕಟಾವು ಆಲ್ರೆಡಿ ಆಗಿದೆ. ಬಿಸಿಲು ನಿಮಗೆ ಗೊತ್ತಿದೆ, ಉತ್ತರ ಕರ್ನಾಟಕದ ಬಿಸಿಲು ಯಾವ ರೀತಿಯಾಗಿರುತ್ತೆ ಅಂತ. ನೀವು ಕಬ್ಬಲ್ಲಿರುವ ರಸ ಅದು ಆ ಬಿಸಿಲಿಗೆ ಇಂಥ ಹೋದ್ರೆ ಆ ವೆಯ್ಟ್ ಇದೆ ಅಲ್ಲ, ವೆಯ್ಟ್ 4 ಟನ್ ಇರೋದು ಅದು 3 ಟನ್ಗೆ ಬರುತ್ತೆ. ಹೌದು, ಈಗ ಕಟ್ಟಿಂಗ್ ಮಾಡದವರು ಅಥವಾ ಇನ್ನಿತರ ಧೈರ್ಯ ಇರುವವರು ಅದನ್ನು ತಡ್ಕೊಬೋದು. ಇನ್ನೊಂದು 10 ದಿನ ನಾವು ಹೋರಾಟ ಮಾಡ್ತೀವಿ ಅಂತ ತಡ್ಕೊಳ್ಳುವ ಸ್ಥಿತಿಯಲ್ಲಿರ್ಬೋದು. ಯಾವುದೇ ಒಂದು ಸ್ವಲ್ಪ ಎಕರೆ ಇರುವವನು, ಸಾಲ ಮಾಡಿ ಹಾಕಿದವನು, ಕಟಾವು ಆಲ್ರೆಡಿ ಮಾಡಿದ್ದಾನೆ, ಬಿಸಿಲಲ್ಲಿ ಅಲ್ಲಿ ಬಿದ್ದುಕೊಂಡಿದೆ, ಒಂದು 200 ರೂಪಾಯಿ ಡಿಫರೆನ್ಸ್ ಆದರೂ ನನಗೆ ತೊಂದರೆ ಇಲ್ಲ, ನಾನು ತಗೊಂಡೋಗಿ ಒಮ್ಮೆ ಹಾಕ್ಬಿಡ್ತೀನಪ್ಪ, ದುಡ್ಡಿದ್ದು ಮತ್ತೆ ನೋಡುವ ಅಂತಲೇ ಇರ್ಬೋದು. ಆಯಿತು, ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕ್ಬಿಡ್ತೀರಿ, ಬೇಕಾ ಬೇಡವಾ, ದುಡ್ಡು 3,300 ಸಿಗುತ್ತಾ, 3,500 ಮತ್ತೆ ಸಿಗುತ್ತಾ ಅಂತ ಇರ್ಬೋದು. ಅವನು ಯಾರೋ ಒಬ್ಬ ಅಮಾಯಕ ಟ್ಯಾಕ್ಟರ್, ಅವನು ಒಂದು ಬಾಡಿಗೆಗೆ ಯಾವುದೋ ಸಾಲ ಮಾಡಿಕೊಂಡು ಆ ಟ್ಯಾಕ್ಟ್ರಲ್ಲಿ ತುಂಬಿಸ್ಕೊಂಡು ಹೋಗ್ತಾನೆ. ಈಗ ನಾವು ರೈತರು ಅಂತ ಹೇಳ್ತೀವಿ, ಇಮೋಷ್ನಲಿ ರೈತರು ಅಂದರೆ ನಮ್ಗೆಲ್ರಿಗೆ ಇಮೋಷ್ನಲ್ ಇದೆ. ನಾವು ಇವತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಅನ್ನ ತಿನ್ನಬೇಕಾದ್ರೆ ಅದು ಅವರಿನ ಬೆವರಿನ ಋಣವನ್ನು ನಾವಿಲ್ಲಿ ತಿಂತಾ ಇರೋದು ಅಂತ ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಇದರಲ್ಲಿ ಎಷ್ಟು ರೈತರಿದ್ದಾರೆ, ಎಷ್ಟು ಹೋರಾಟಗಳು ಅಂತಾಗ ನಾವು ನೋಡಿದ್ವಿ. ರೈತರ ಹೋರಾಟಗಳು ಯಾವ ರೀತಿ ಇರುತ್ತಂದರೆ ಕೇಂದ್ರ ಸರ್ಕಾರವನ್ನೇ ಯಾವ ರೀತಿಯಾಗಿ ಅಲ್ಗಾಡಿಸಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ನೀವು ಹರಿಯಾಣ ಮತ್ತು ಡೆಲ್ಲಿಯ ಯಾವುದು ಈ ಹೈವೇ ಇದೆ ಅಲ್ಲ, ಅದನ್ನೇ ವಿಲೇಜ್ಗಳನ್ನು ಮಾಡಿಕೊಂಡು ಅಲ್ಲೇ ಟಾಯ್ಲೆಟ್ಗಳನ್ನು ಮಾಡಿಕೊಂಡು ಅಲ್ಲೇ ಬಾತ್ರೂಮ್ಗಳನ್ನು ಮಾಡಿಕೊಂಡು ಅಲ್ಲೇ
ಎವ್ರಿಥಿಂಗ್ ಇಡೀ ಹೈವೇಯನ್ನೇ ಮಾಡಿ ವರ್ಷಗಟ್ಟಲೆ ಕೂತ್ಕೊಂಡಿದ್ದನ್ನು ನಾವು ಇದನ್ನು ಬೆಂಕಿ ಹಚ್ಚುವುದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಆಯ್ತು, ತಡಿಬೋದಿತ್ತು, ನೀವು ಅಲ್ಲಿ ನಿಲ್ಲಿಸ್ಬೋದಿತ್ತು, ನೀವು ಅವರನ್ನು ಹಿಂದೆ ಕಳಿಸ್ಬೋದಿತ್ತು, ನೀವು ಅದನ್ನು ಪ್ರೊಟೆಸ್ಟ್ ಮಾಡ್ಬೋದಿತ್ತು. ವಾಟ್ ಎಕ್ಸಾಂಪಲ್ ಇಟ್ ಈಸ್ ಸೆಟ್ಟಿಂಗ್? ರೈತರೇ ಹೋಗ್ಬಿಟ್ಟು ರೈತರೇ ಬೆಳೆದಂತಹ ಈ ಏನು ಕಬ್ಬುಗಳಿಗಿದೆ ಅಲ್ವಾ, ಅದಕ್ಕೆ ಬೆಂಕಿ ಹಚ್ಚುವುದಂದ್ರೆ ಇಟ್ ಈಸ್ ವೆರಿ ಒಂಥರ ಬೇಸರದ ಸಂಗತಿ. ನಾಟ್ ಅಕ್ಸೆಪ್ಟೇಬಲ್. ನೀವು ಒಂದು ಏನು ಆ ಟ್ರ್ಯಾಕ್ಟರ್ ಅವನು ಏನು ಮಾಡಿದ್ದಾನೆ, ಆ ಟ್ರ್ಯಾಕ್ಟರ್ ಏನು ಮಾಡಿದೆ, ಆ ಕಬ್ಬು ಏನು ಮಾಡಿದೆ, ಆ ರೈತರು ಏನು ಮಾಡಿದ್ದಾನೆ, ಅದರ್ ಥಿಂಗ್ಸ್ ಆರ್ ದೇರ್. ನೀವು ಅದನ್ನು ಎಲ್ಲಿ ಪ್ರತಿಭಟಿಸಬೇಕು, ಎಲ್ಲಿ ಏನು ಮಾಡಬೇಕು ಅಲ್ಲಿ ಮಾಡಬೇಕು ವಿನ ಈಗ ನಾವು ಬೆಂಗಳೂರಲ್ಲಿ ಪ್ರತಿಭಟಿಸ್ತೀವಿ ಅಂದರೆ ಏನು ಚಿಕ್ಕದಲ್ಲಿಗೆಲ್ಲ ಕಲ್ಲು ಹೊಡೆಯೋದು, ಸಿಕ್ಕದಲ್ಲಿಗೆಲ್ಲ ಬೆಂಕಿ ಹಚ್ಚೋದು, ಸಿಕ್ಕಿದಲ್ಲೆಲ್ಲ ಗುಂಡಾರಿಸ್ಲಿಕ್ಕಾಗತ್ತಾ? ಇಲ್ಲ. ಶಾಂತಿಯುತವಾಗಿ ಏನು ಮಾಡಲಿಕ್ಕಿದೆ ಅದನ್ನು ಮಾಡಿ, ಏನು ಶಾಂತಿಯುತವಾಗಿ ಅಚೀವ್ಮೆಂಟ್ ಮಾಡಿ. ಹೌದು, ನಿಮಗೆ ಡಿಫ್ರೆನ್ಸಸ್ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ನಾಯಕರುಗಳು ಕೆಲವು ಹೋರಾಟದ ನಾಯಕರುಗಳ ಸ್ಟೋರಿಯನ್ನು ನಾವು ಮಾಡಿದ್ವಲ್ಲ, ನಿಮಗೆ ಗೊತ್ತಿದೆ, ರೈತ ಹೋರಾಟಗಾರರ ಸ್ಟೋರಿಯನ್ನು ನಾವು ಮಾಡಿದ್ದೀವಿ. ಈ ಪಾಪ ಕೆಳಗಡೆ ಇರುವ ರೈತರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿರಲ್ಲ. ಈ ಶಾಲು ಹಾಕೊಂಡು ನಾಯಕರು ಹೋಗಿ ಏನು ಡಿಸಿಷನ್ ತಗೊಳ್ತಾರೆ ಅಂತ ಪಾಸ್ ಆಗಲ್ಲ. ಯಾವ ರೀತಿಯ ಡಿಸಿಷನ್ಗಳ ಕೆಳಗೆ ಪಾಸ್ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಕಮ್ಯುನಿಕೇಟೆಡ್ ಪ್ರಾಪರ್ಲಿ. ಈ ರೀತಿ ಆದರೆ ಇದು ರೈತರ ಒಳಗಡೆ ನಾಳೆ ಗೊಂದಲ ಶುರುವಾಗುತ್ತೆ. ರೈತರ ಒಳಗಡೆ ಎರಡು ಬಣಗಳಾಗ್ತವೆ. ಹೋರಾಟಗಳು ಒಂದು ಬಣ ಆಗಿಬಿಟ್ಟು ಹೋರಾಡಿದರೆ ಅವರಿಗೆ ಜಯ ಸಿಗ್ಬೋದು. ರೈತರ ಒಳಗಡೆ ಇನ್ನು 3-4 ಬಣಗಳಾಗಿ ಒಂದು ಬಣ ಒಪ್ಕೊಂತು, ಒಂದು ಬಣ ಒಪ್ಕೊಳ್ಳಲ್ಲ, ಅವರವರ ಒಳಗಡೆ ಗಲಾಟೆ ಆದರೆ ಇದಕ್ಕಾಗಿ ಕೆಲವು ಸಲ ರೈತ ಹೋರಾಟಗಳು ಏನಕ್ಕೆ ದಾರಿ ತಪ್ಪುವುದು ಮತ್ತು ಸಕ್ಸಸ್ಫುಲ್ ಆಗಲ್ಲ ಅಂದರೆ ಇಲ್ಲಿ ಹಲವು ಸಂಘಟನೆಗಳಿದ್ದಾವೆ, ಒಬ್ಬರದು ಇನ್ನೊಬ್ಬರದ್ದು ಕೇಳಲ್ಲ, ಹಲವು ನಾಯಕರುಗಳು ಇದರಲ್ಲಿದ್ದಾರೆ, ಅವರು ತಗೊಳ್ಳುವ ಡಿಸಿಷನ್ಗಳು ಡಿಫರೆನ್ಸ್ ಇರ್ತಾರೆ. ದಟ್ ಈಸ್ ದ ರೀಸನ್. ಐ ಥಿಂಕ್ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಲೈವ್ ವಿಜುವಲ್ಸ್ ನೋಡ್ತಾ ಇದೀವಿ ನಾವು ಪವರ್ ಟಿವಿ ಸ್ಕ್ರೀನ್ ಮೇಲೆ. ಎಸ್, ಈ ವಿಚಾರವಾಗಿ ಮುಂದಿನ ಬುಲೆಟಿನ್ ನಲ್ಲಿ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀನಿ ಸರ್.